ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 88. ಅಹಲ್ಯಾದೇವಿಯವರೊಂದಿಗೆ ಕಂಪನಿಗೆ ತೆರಳಿದ್ದ ಕ್ಷಮಾಳನ್ನು ಕಂಡ ಪ್ರಿಯಾಳ ಅಸೂಯೆ ದುಪ್ಪಟ್ಟಾಗಿತ್ತು. ದೀಪ್ತಿ, ನಿನ್ನ ಉಪದೇಶ ಕೇಳೋ ಅಗತ್ಯತೆ ಆಗಲಿ ಅನಿವಾರ್ಯತೆ ಆಗಲಿ ನನಗಿಲ್ಲ. ನೀನೀಗ ನನ್ನ ಬಾಯಿ ಮುಚ್ಚಿಸೋ ಪ್ರಯತ್ನ ಮಾಡ್ಬೋದು. ಆದರೆ ನಾನು ಹೇಳಿರೋ ಮಾತು ಒಂದಲ್ಲ ಒಂದು ದಿನ ನಿನ್ನ ಕಣ್ಣ ಮುಂದೆಯೇ ಸತ್ಯವಾದಾಗ ನಿನಗೆ ಅರ್ಥ ಆಗತ್ತೆ. ಅಷ್ಟಕ್ಕೂ ನೀನು ಕ್ಷಮಾಳನ್ನು ಹೀಗೆ ವಹಿಸ್ಕೊಂಡು ಮಾತನಾಡ್ತಾ ಇರೋದು ಯಾಕೆ ಅಂತ ನನಗೂ ಗೊತ್ತು. ಮುಂದೆ ಅವಳು ಕೂಡ ನಿನ್ನ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡೋಳು, ಅದಕ್ಕಾಗಿ ತಾನೇ? ಪ್ರಿಯಾ ವ್ಯಂಗ್ಯ ನಗು ನಕ್ಕು ಹುಬ್ಬೇರಿಸಿದಳು. ಪ್ರಿಯಾ, ನೀನು ಹೇಗಾದರೂ ತಿಳ್ಕೊ, ಆದರೆ ಒಂದು ಮಾತು, ಕ್ಷಮಾ ನಿನ್ನ ಕಣ್ಣಿಗೆ ಹೇಗೆ ಕಾಣ್ತಾ ಇದ್ದಾಳೋ ನನಗಂತೂ ಗೊತ್ತಿಲ್ಲ. ಆದರೆ ನನಗೆ ಅವಳು ನನ್ನ ಕಷ್ಟಕ್ಕಾದ ದೇವತೆ ಹಾಗೆ ಕಾಣಿಸ್ತಾಳೆ. ಮೊನ್ನೆ ಸಿಕ್ಕ ಬೋನಸ್ ಹಣಕ್ಕೆ ಅಹಲ್ಯಾದೇವಿ ಮೇಡಮ್ಗೆ ಎಷ್ಟು ಕೃತಜ್ಞತೆ ಹೇಳಬೇಕು ಅಷ್ಟೇ ಧನ್ಯವಾದಗಳನ್ನು ಕ್ಷಮಾಳಿಗೂ ಅರ್ಪಿಸಬೇಕು. ಮೊನ್ನೆ ಏನಾದರೂ ಆ ಹಣ ಸಿಗದೇ ಇದ್ದಿದ್ರೆ ನಾನು ನನ್ನ ತಂದೆನ ಕಳ್ಕೋಬೇಕಾಗಿತ್ತೇನೋ. ಮೇಡಮ್ ಬಳಿ ಸಾಲ ಕೇಳೋಣ ಅಂದ್ಕೊಂಡಿದ್ದೆ, ಆದರೆ ಅದೇ ಸಮಯಕ್ಕೆ ಬೋನಸ್ ರೂಪದಲ್ಲಿ ಸಿಕ್ಕ ಹಣ ನನ್ನ ತಂದೆಯ ಪ್ರಾಣ ಉಳಿಸ್ತು. ಅವಳು ಇದೇ ಕಂಪನಿಯಲ್ಲಿ ವರ್ಕ್ ಮಾಡಿದರೆ ಈ ರೀತಿ ಬೋನಸ್ಗಳು ಅದೆಷ್ಟು ಸಿಗುತ್ತೋ ತಿಳಿದಿಲ್ಲ. ಊರಲ್ಲಿ ನಿಂದೆ ಒಂದು ಕುಟುಂಬ ಇದೆ. ನಿನ್ನ ಬೆನ್ನಿಗೆ ಬಿದ್ದಿರೋ ಇಬ್ಬರು ತಂಗಿಯರಿದ್ದಾರೆ. ಕೆಲಸ ಮಾಡೋದಕ್ಕೆ ಆಗದೆ ಹಾಸಿಗೆ ಹಿಡಿದಿರೋ ತಂದೆ ತಾಯಿ, ಇವರೆಲ್ಲರನ್ನೂ ಸಾಕೋ ಜವಾಬ್ದಾರಿಯನ್ನು ಮರೆತು ಬೆಂಗಳೂರು ಸೇರಿಕೊಂಡೆ. ಆದರೆ ಈಗ ನೀನು ಮಾಡ್ತಾ ಇರೋದೇನು? ನಿನಗೆ ಅವರ್ಯಾರ ಬಗ್ಗೆಯೂ ಕಿಂಚಿತ್ತೂ ಯೋಚನೆಯೂ ಇಲ್ಲ. ಅವರಿಗೂ ನಿನಗೂ ಯಾವ ಸಂಬಂಧವೂ ಇಲ್ಲ ಅನ್ನೋ ಹಾಗೆ ಎಲ್ಲರನ್ನೂ ಮರೆತು ಬಿಟ್ಟಿದ್ಯಾ. ಸಾಲದು ಅಂತ PG ಹಾಸ್ಟೆಲ್ಗಳಲ್ಲಿ ಇದ್ದರೆ ಫ್ರೀಡಮ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಬಾಡಿಗೆ ಮನೆ ಮಾಡಿಕೊಂಡು ಒಂಟಿ ದೆವ್ವದ ಹಾಗೆ ಬಾಳ್ವೆ ಮಾಡ್ತಾ ಇದೆಯಾ. ಆದರೆ ನನಗೆ ಹಾಗಲ್ಲ. ತಮ್ಮನಿಗೆ ಕೆಲಸ ಸಿಗುವವರೆಗೂ ಮನೆಯ ಜವಾಬ್ದಾರಿಯನ್ನೆಲ್ಲ ನಾನೇ ನಿಭಾಯಿಸಬೇಕು. ಅತ್ತ ಗಂಡ ದುಡಿಯುವ ಹಣ ಅವರ ಮನೆಗೆ ಸೇರಿದರೆ ನನ್ನ ಸಂಬಳ ಅಮ್ಮನ ಮನೆಗೆ ಸೇರಬೇಕು. ಇಲ್ದಿದ್ರೆ ಆ ತಿಂಗಳು ಅವರ ಜೀವನವೇ ಕಷ್ಟವಾಗುತ್ತೆ. ಹಾಗಾಗಿ ನಾನು ಕ್ಷಮಾಳಿಗೆ ಅಭಾರಿಯಾಗಿದ್ದೇನೆ ಎಂದು ಮಾತು ಮುಗಿಸುವುದರೊಳಗಾಗಿ ಅವರಿಬ್ಬರ ಮಾತಿನ ನಡುವೆ ಶ್ರೀಪತಿಯ ಆಗಮನವಾಗಿತ್ತು. ಕ್ಷಮಾ ಕೆಲಸ ಮಾಡಬೇಕಿದ್ದ ಡಿಪಾರ್ಟ್ಮೆಂಟಿನ ಇನ್ಚಾರ್ಜ್ ಆಗಿದ್ದ ದೀಪ್ತಿಯನ್ನು ಕ್ಷಮಾಳಿಗೆ ಪರಿಚಯಿಸಬೇಕೆಂದು ಬಹಳ ಸಮಯದಿಂದ ಕಾಯುತ್ತಿದ್ದ ಶ್ರೀಪತಿ ಅವಳೊಡನೆ ಪ್ರಿಯಾ ಮಾತನಾಡುತ್ತಿದ್ದುದನ್ನು ಗಮನಿಸಿ ದೂರದಲ್ಲಿಯೇ ನಿಂತಿದ್ದನು. ಎಷ್ಟು ಸಮಯ ಕಳೆದರೂ ಅವರ ಮಾತು ಮುಗಿಯುವಂತೆ ಕಾಣದಿದ್ದಾಗ ಅವರ ಬಳಿ ಬಂದವನು, ಮಿಸ್ ದೀಪ್ತಿ, ಐ ನೀಡ್ ಟು ಟಾಕ್ ಟು ಯು ಎಂದು ಅವಳನ್ನು ಪ್ರಿಯಾಳಿಂದ ದೂರ ಕರೆದುಕೊಂಡು ನಡೆದನು. ಕ್ಷಮಾ ಮತ್ತು ದೀಪ್ತಿಯನ್ನು ಒಬ್ಬರಿಗೊಬ್ಬರಿಗೆ ಪರಿಚಯಿಸಿ, ಕ್ಷಮಾ, ನಿಮಗೆ ಏನೇ ಸಹಾಯ ಬೇಕಿದ್ರೂ ಮಿಸ್ ದೀಪ್ತಿ ಖಂಡಿತ ಹೆಲ್ಪ್ ಮಾಡ್ತಾರೆ. ಅಂತೂ ಏನಾದರೂ ತಿಳಿಲಿಲ್ಲ ಅಂದರೆ ನನ್ನ ಬಳಿ ಕೇಳ್ಬೋದು ಎಂದವನು ಅವನನ್ನೇ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಪ್ರಿಯಾಳ ಬಳಿ ಬಂದನು. ಏನ್ರಿ ಮಿಸ್ ಪ್ರಿಯಾ, ನಿಮಗೆ ಮೇಡಮ್ ಆಗಲೇ ಹೇಳಿದ್ದು ಅರ್ಥ ಆಗಲಿಲ್ಲ ಅನಿಸುತ್ತೆ. ಕ್ಷಮಾ ಅವರು ಕೆಲಸ ಮಾಡಬೇಕಾಗಿರೋ ಡಿಪಾರ್ಟ್ಮೆಂಟಿನ ಕೆಲವರನ್ನು ಹೊರತುಪಡಿಸಿ ಎಲ್ಲರೂ ತಮ್ಮ ಕೆಲಸವನ್ನು ಪ್ರಾರಂಭಿಸಿದ್ದಾರೆ, ನಿಮ್ಮೊಬ್ಬರನ್ನು ಬಿಟ್ಟು ಎಂದು ಕುಹಕವಾಡಿದನು. ಸುತ್ತಲಿದ್ದವರ ಮುಂದೆ ಶ್ರೀಪತಿ ಆಡಿದ ಮಾತುಗಳನ್ನು ಕೇಳಿ ಪ್ರಿಯಾಳಿಗೆ ಅವಮಾನವಾದಂತಾಯಿತು. ಅಷ್ಟರವರೆಗೂ ಅಹಲ್ಯಾದೇವಿಯ ಮಗ ಬದುಕಿದ್ದಾನೋ ಸತ್ತಿದ್ದಾನೋ ಎಂದು ಉಡಾಫೆಯ ಮಾತನಾಡುತ್ತಿದ್ದವಳ ಯೋಚನಾ ಲಹರಿಯೇ ಬದಲಾಗತೊಡಗಿತ್ತು. ಭಗವಂತ, ಅಹಲ್ಯಾದೇವಿಯವರ ಮಗ ಎಲ್ಲಾದರೂ ಬದುಕಿದ್ದು ಆದಷ್ಟು ಬೇಗ ಈ ಕಂಪನಿಗೆ ಬಂದು ಕಂಪನಿಯ ಉಸ್ತುವಾರಿಯನ್ನು ವಹಿಸಿಕೊಳ್ಳುವಂತೆ ಮಾಡು. ಹಾಗಾದರೆ ಮಾತ್ರ ಈ ಶ್ರೀಪತಿಯ ಅಹಂಕಾರ ಇಳಿಯೋದು ಎಂದು ಮನಸ್ಸಿನಲ್ಲಿಯೇ ದೇವರನ್ನು ಸ್ಮರಿಸಿಕೊಂಡು ಶ್ರೀಪತಿ ಹಾಗೂ ಕ್ಷಮಾಳನ್ನೊಮ್ಮೆ ಕೆಕ್ಕರಿಸಿಕೊಂಡು ನೋಡಿ ಮೂತಿ ತಿರುಗುತ್ತಾ ಹೊರ ನಡೆದಳು. ಕ್ಷಮಾ ಅವಳ ನಡೆಯನ್ನೇ ವಿಚಿತ್ರವಾಗಿ ನೋಡುತ್ತಾ ನಿಂತಿದ್ದಾಗ, ಕ್ಷಮಾ, ನಿಮಗೆ ಅವ್ರ ಬಗ್ಗೆ ಅವತ್ತೇ ಹೇಳಿದ್ನಲ್ಲ, ಅವ್ರು ಸ್ವಲ್ಪ ಹಾಗೇನೆ, ನೀವು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ದಯವಿಟ್ಟು ನಿಮ್ಮ ಕೆಲಸ ನೋಡಿ ಎಂದ ಶ್ರೀಪತಿ ಅಹಲ್ಯಾದೇವಿಯವರ ಚೇಂಬರಿನತ್ತ ನಡೆದರೆ ದೀಪ್ತಿ ಕ್ಷಮಾಳನ್ನು ಕರೆದುಕೊಂಡು ಡಿಸೈನರ್ ಡಿಪಾರ್ಟ್ಮೆಂಟ್ನ ಕಡೆಗೆ ಹೆಜ್ಜೆ ಹಾಕಿದಳು. ಹಾಸಿಗೆಯ ಮೇಲೆ ಅಂಗಾತವಾಗಿ ಮಲಗಿ ಮೊಬೈಲ್ನ ಪರದೆಯ ಮೇಲೆ ಕ್ಷಮಾಳ ಹೆಸರನ್ನೇ ದಿಟ್ಟಿಸುತ್ತಿದ್ದ ಕೃಷ್ಣನಿಗೆ
ತನ್ನವಳ ನೆನಪು ಬಹಳವೇ ಕಾಡತೊಡಗಿತ್ತು. ಕ್ಷಮಾ ಯಾಕೆ ಇಷ್ಟು ದಿನ ಆದರೂ ಒಂದು ಕಾಲ್ ಕೂಡ ಮಾಡಲಿಲ್ವಲ್ಲ? 2 ದಿನಗಳ ಬಳಿಕ ಅಂದರೆ ನಿನ್ನೆ ಕ್ಷಮಿಸಿ ಅಂತ ಮೆಸೇಜ್ ಮಾಡಿದ್ಲು. ನಾನು ಮತ್ತೆ ರಿಪ್ಲೈ ಮಾಡಿ ಯಾಕೆ ಅಂತ ಕೇಳಿದ್ಕೆ ಏನೂ ಉತ್ತರಿಸಲೇ ಇಲ್ಲ. ಕಾಲ್ ಮಾಡಿದ್ರೂ ಪಿಕ್ ಮಾಡ್ತಾ ಇಲ್ಲ. ಏನಾದರೂ ತೊಂದರೆ ಆಗಿರ್ಬೋದಾ? ಅಥವಾ ಬೇಕು ಅಂತಾನೆ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾಳೋ ಹೇಗೆ? ಮದುವೆಗೆ ಅವಳಾಗೆಯೇ ಒಪ್ಪಿಗೆ ನೀಡಿದ ಮೇಲೆ ಅವಳಕ್ಕೆ ನನ್ನಿಂದ ದೂರ ಇರೋದಕ್ಕೆ ಬಯಸ್ತಿದ್ದಾಳೆ? ಇಲ್ಲ, ನನ್ನ ಮನಸ್ಸು ಹೇಳ್ತಿದೆ ಕ್ಷಮಾಳಿಗೆ ಖಂಡಿತ ಏನೋ ತೊಂದರೆ ಆಗಿದೆ. ಕ್ಷಮಾಳ ಹೆಸರನ್ನು ನೆನೆಸಿಕೊಂಡೊಡನೆ ನನ್ನ ಹೃದಯ ತುಂಬ ಚಡಪಡಿಸುತ್ತೆ. ಇವತ್ತು ಏನಾದರೂ ಆಗಲಿ ಅವಳ ಜೊತೆ ಮಾತಾಡಲೇಬೇಕು ಎಂದು ಯೋಚಿಸುತ್ತಲೇ ಕ್ಷಮಾಳ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದನು. ಎಷ್ಟೇ ರಿಂಗಣಿಸಿದರೂ ಕ್ಷಮಾ ಕರೆಯನ್ನು ಸ್ವೀಕರಿಸದಿದ್ದಾಗ ಕೃಷ್ಣನಿಗೆ ಆತಂಕ ಹೆಚ್ಚಾಯಿತು. ಇಲ್ಲ, ಖಂಡಿತ ಏನೋ ಆಗಿರಲೇಬೇಕು, ಮೈತ್ರಿಗಾದರೂ ವಿಷಯ ತಿಳಿಸಿರ್ಬೋದು ಎಂದು ಏನೋ ಯೋಚಿಸಿ ಮೈತ್ರಿಯ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದನು. ಹಲೋ ಕೃಷ್ಣ, ಹೇಗಿದ್ದೀರಿ? ಬಹಳ ದಿನಗಳಾಯ್ತಲ್ಲ ಕರೆ ಮಾಡಿ. ನಿಮ್ಮ ಹುಡುಗಿ ಹೇಗಿದ್ದಾಳೆ? ನನ್ನ ಫ್ರೆಂಡ್ಗೆ ಅದೇನು ಮೋಡಿ ಮಾಡಿದ್ದೀರಾ? ಪ್ಲೀಸ್ ಹೇಳಿ. ಅಟ್ಲೀಸ್ಟ್ 2 ದಿನಕ್ಕೆ ಒಮ್ಮೆಯಾದರೂ ಕರೆ ಮಾಡಿ ನನ್ನ ಬಳಿ ಮಾತನಾಡ್ತಾ ಇದ್ದವಳು 4-5 ದಿನಗಳಾದರೂ ಒಂದು ಫೋನ್ ಕೂಡ ಇಲ್ಲ, ಮೆಸೇಜೂ ಇಲ್ಲ. ನಾನಾಗೆ ಮಾಡಿದರೂ ಕಾಲ್ ಪಿಕ್ ಮಾಡುವುದಿಲ್ಲ. ಎಂತಾಗಿದೆ ಅವಳಿಗೆ? ಈಗ ನೀವು ಎಲ್ಲಿದ್ದೀರಿ? ಅವಳು ಡ್ಯೂಟಿಗೆ ಹೋಗಿದ್ದಾಳೋ ಇಲ್ಲವೋ? ನಿಮ್ಮ ಜೊತೆಯೇ ಇದ್ದರೆ ಫೋನ್ ಕೊಡಿ, 4 ಬೈದು ವಿಚಾರಿಸಿಕೊಳ್ತೇನೆ. ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಮೈತ್ರಿ ಒಂದೇ ಸಮನೆ ಮಾತನಾಡತೊಡಗಿದ್ದಳು. ಮೈತ್ರಿಯ ಮಾತಿನಿಂದ ಕ್ಷಮಾ ಅವಳಿಗೂ ಕರೆ ಮಾಡಿಲ್ಲ ಎಂಬುದು ಕೃಷ್ಣನಿಗೆ ಸ್ಪಷ್ಟವಾಯಿತು. ಮೈತ್ರಿ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಮ ಗೆಳತಿ ನನ್ನ ಜೊತೆನೂ ಇಲ್ಲ, ನನಗೆ ಕಾಲ್ ಕೂಡ ಮಾಡಿಲ್ಲ. ನನ್ನ ಪರಿಸ್ಥಿತಿನೂ ಕೂಡ ನಿಮ್ಮ ಹಾಗೆ ಆಗಿದೆ. 4-5 ದಿನಗಳಿಂದ ಫೋನ್ ಮೆಸೇಜ್ ಯಾವುದೂ ಇಲ್ಲ. ನಾನೇ ಮಾಡಿದರೂ ರಿಪ್ಲೈ ಕೂಡ ಮಾಡ್ತಿಲ್ಲ. ನನ್ನ ಮೇಲೇನೋ ಕೋಪ ಬಂದಿರ್ಬೋದು, ಅದಕ್ಕೆ ನಿಮಗೆ ಕಾಲ್ ಮಾಡಿ ನನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಮಾಡಿರ್ಬೋದೇನೋ ಅಂತ ಕೇಳೋದಕ್ಕೆ ನಾನು ನಿಮಗೆ ಫೋನ್ ಮಾಡಿದರೆ ನೀವು ಕೂಡ ಅವಳು ನನ್ನ ಬಳಿ ಮಾತನಾಡಿ 4-5 ದಿನಗಳೇ ಆಗೋಯ್ತು ಅಂತಿದ್ದೀರಿ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳು ಬೆಂಗಳೂರಿನಲ್ಲೇ ಇದ್ದಾಳಾ ಅಥವಾ ಮನೆಗೆ ಹಿಂದಿರುಗಿ ಬಂದಿದ್ದಾಳೋ ಅದಾದರೂ ಗೊತ್ತಿದೆಯಾ? ಆತಂಕದಿಂದ ಪ್ರಶ್ನಿಸಿದನು. ಗೊತ್ತಿಲ್ಲ ಕೃಷ್ಣ. ಅವರ ಮೇಡಮ್ ಮನೆಯಲ್ಲಿ ಪೂಜೆ ಇತ್ತಲ್ಲ, ಅದರ ಮಾರನೇ ದಿನ ಮನೆಗೆ ಬಂದಿದ್ಲು. ಅದಾದಮೇಲೆ ಒಂದು ಕಾಲ್ ಆಗಲಿ ಮೆಸೇಜ್ ಆಗಲಿ ಯಾವುದೂ ಇಲ್ಲ. ನಾನು ನಿಮ್ಮ ಜೊತೆ ಬ್ಯುಸಿ ಇರ್ಬೋದು ಅಂದುಕೊಂಡಿದ್ದೆ. ಆಗೊಮ್ಮೆ ಅವಿನಾಶ್ ಜೊತೆ ಮದುವೆ ಮುರಿದು ಬಿದ್ದ ಸಂದರ್ಭದಲ್ಲೂ ಹೀಗೆಯೇ ಮಾಡಿದ್ಲು. ಅವಳ ಮನಸ್ಸಿಗೆ ತುಂಬ ನೋವಾದರೆ ಯಾವಾಗಲೂ ಒಬ್ಬಂಟಿಯಾಗಿ ಇರಲಿಕ್ಕೆ ಬಯಸ್ತಾಳೆ. ನನಗ್ಯಾಕೋ ಈಗಲೂ ಅಂಥದ್ದೇ ಏನೋ ಆಗಿರ್ಬೋದು ಅನ್ನಿಸ್ತಿದೆ. ಮೈತ್ರಿ ಬೇಸರದಿಂದ ನುಡಿದಳು. ನಿಮ್ಮನೆಗೆ ಬಂದಿದ್ದ ವಿಷಯ ನನಗೂ ಹೇಳಿದ್ಲು. ನಿಮ್ಮ ಮನೆಯಿಂದ ಅವಳಿದ್ದ ಮೇಡಮ್ ಮನೆಗೆ ಬಂದ ನಂತರ ನನಗೆ ಕರೆ ಮಾಡಿದ್ದೇ ಕೊನೆ. ಮತ್ತೆ ನಾನು ಅವಳ ಬಳಿ ಮಾತನಾಡೇ ಇಲ್ಲ. ಅಲ್ಲಿಯೇ ಇದ್ದಾಳೋ ಮನೆಗೆ ಬಂದೋ ಒಂದು ತಿಳಿದಿಲ್ಲ. ಒಂದು ವೇಳೆ ಮನೆಗೆ ಬಂದಿದ್ರೆ ನನ್ನನ್ನು ಭೇಟಿ ಮಾಡೋದಕ್ಕೆ ಖಂಡಿತ ಬರ್ತಿದ್ಲು. ನಾನೇ ಅವಳ ಮನೆಗೆ ಹೋಗಿ ನೋಡ್ಕೊಂಡು ಬರೋಣ ಅಂದರೆ ಅವಳ ತಮ್ಮ ನಾನು ನೋಡಿದರೆ ಸಾಕು ಸಿಡಿಮಿಡಿಗೊಳ್ತಾನೆ. ಅದಕ್ಕೆ ನಾನು ಅತ್ತ ಕಡೆ ಹೋಗೋ ಯೋಚನೆಯೂ ಮಾಡಿಲ್ಲ ಎಂದು ಮಾತನಾಡುತ್ತಿರುವಾಗಲೇ ಇಬ್ಬರ ಮೊಬೈಲಿಗೂ ಒಂದೇ ಸಮಯದಲ್ಲಿ ಕ್ಷಮಾಳ ಮೊಬೈಲ್ ಸಂಖ್ಯೆಯಿಂದ ಸಂದೇಶ ಬಂದಿತ್ತು. ಸಂದೇಶ ನೋಡಿ ಮುಖದಲ್ಲಿ ನಗು ತರಿಸಿಕೊಂಡ ಕೃಷ್ಣ, ಮೈತ್ರಿ, ನಿಮ್ಮ ಗೆಳತಿ ಅಂತೂ ಇಂತೂ ಮೆಸೇಜ್ ಮಾಡಿಬಿಟ್ಲು. ಆದರೆ ಈ ರೀತಿ ಯಾಕೆ ಕಳಿಸಿದ್ಲೋ ಅರ್ಥ ಆಗ್ತಾ ಇಲ್ಲ. ಅವನ ಮಾತು ಮುಗಿಯುವುದರೊಳಗಾಗಿ ಮಾತನಾಡಿದ ಮೈತ್ರಿ, ಹೋ, ಹಾಗಾದರೆ ಇಬ್ಬರಿಗೂ ಒಟ್ಟಿಗೆ ಕಳಿಸಿದ್ಲು ಅನಿಸುತ್ತೆ ಎಂದಳು. ಅವರಿಬ್ಬರ ಮಾತುಕತೆಯ ನಡುವೆಯೇ ಕ್ಷಮಾಳಿಂದ ಬಂದ ಮತ್ತೊಂದು ಸಂದೇಶ ಅವರಿಬ್ಬರ ಆತಂಕವನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಿತ್ತು. ಇಬ್ಬರು ತಮ್ಮ ತಮ್ಮ ಮೊಬೈಲಿಗೆ ಬಂದ ಸಂದೇಶವನ್ನು ಮನಸ್ಸಿನಲ್ಲಿಯೇ ಓದತೊಡಗಿದರು. ಸಾರಿ, ನನ್ನಿಂದ ನಿಮಗೆ ಬಹಳ ಬೇಸರವಾಗಿದೆ ಅಂತ ತಿಳಿದಿದೆ. ಮನೆಯಲ್ಲಿ ಆಗಬಾರದ್ದೆಲ್ಲ ಆಗಿ ಹೋಯಿತು. ಜೀವನದಲ್ಲಿ ಜಿಗುಪ್ಸೆ ಬಂದವಳಂತೆ ಎಲ್ಲರಿಂದಲೂ ದೂರ ಇರಲಿಕ್ಕೆ ಬಯಸಿದ್ದೆ. ಆದರೆ ನಿಮ್ಮ ಬಳಿ ಮಾತನಾಡದೆ ಇರಲಿಕ್ಕೆ ಇನ್ನೂ ಸಾಧ್ಯವಿಲ್ಲ. ಈಗ ಸ್ವಲ್ಪ ಬ್ಯುಸಿ ಇದ್ದೇನೆ, ಸಂಜೆ ಕಾಲ್ ಮಾಡ್ತೇನೆ. ಸಂದೇಶ ಓದಿದ ಬಳಿಕ ಅವರಿಬ್ಬರು ಸರಿ ಎಂದು ಮರು ಸಂದೇಶ ಕಳುಹಿಸಿದರು. ಮೈತ್ರಿ, ಕ್ಷಮಾ ಯಾಕೋ ತುಂಬ ಬೇಸರದಲ್ಲಿದ್ದಾಳೆ ಅನಿಸುತ್ತೆ.
ನನಗೆ ಸಂಜೆವರೆಗೂ ಕಾಯೋದಕ್ಕೆ ಆಗೋದಿಲ್ಲ. ನಾನು ಈಗಲೇ ಅವರ ಮನೆಗೋಗಿ ಅಮ್ಮನ ಬಳಿ ವಿಷಯ ಏನು ಅಂತ ತಿಳ್ಕೊಳ್ತೀನಿ. ಬಾಯ್ ಎಂದು ಕರೆ ತುಂಡರಿಸಿದ ಕೃಷ್ಣ ಕ್ಷಮಾಳ ಮನೆಯತ್ತ ಹೆಜ್ಜೆ ಹಾಕಿದನು. ಬಹಳ ನಿರೀಕ್ಷೆಗಳನ್ನು ಹೊತ್ತು ಬಂದಿದ್ದ ಕೃಷ್ಣನಿಗೆ ಮನೆಗೆ ಜಡಿಯಲಾಗಿದ್ದ ಬೀಗವನ್ನು ಕಂಡು ನಿರಾಸೆಯಾಯಿತು. ಅರೆ, ಶ್ಯಾಮಲಾಮ್ಮ ಎಲ್ಲಿಗೋದ್ರು? ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ಬೋದಾ ಎಂದು ಯೋಚಿಸುತ್ತಲೇ ನೆರೆಮನೆಯಲ್ಲಿ ವಿಚಾರಿಸಿದನು. ಕೃಷ್ಣ ಕ್ಷಮಾಳನ್ನು ಮದುವೆ ಆಗಲಿರುವ ಹುಡುಗ ಎಂದು ಶ್ಯಾಮಲಾರಿಂದ ತಿಳಿದುಕೊಂಡಿದ್ದ ಸೀತಮ್ಮ ಸತ್ಯಾಂಶವನ್ನು ತಿಳಿಸಿ, ಈಗ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ಅಮ್ಮ ಅಕ್ಕನನ್ನು ಬೀದಿಗೆ ತಂದ ಆ ನೀಚ ದೀಪಕ್ ಎಲ್ಲಿಯೋ ಹಾಳಾಗಿ ಹೋದ ಎಂದು ಕೋಪದಿಂದ ನೆಟ್ಟಿಗೆ ಮುರಿದರು. ದೀಪಕ್ನ ಹುಚ್ಚಾಟದಲ್ಲಿ ಕ್ಷಮ ಅಮ್ಮನೊಂದಿಗೆ ಊರು ತೊರೆದಿದ್ದನ್ನು ಕೇಳಿ ಕೃಷ್ಣನಿಗೆ ಅತೀವ ಸಂಕಟವಾಯಿತು. ಕ್ಷಮಾಳ ಬದುಕಿನಲ್ಲಿ ಇನ್ನೂ ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕೋ ಎಂದು ಮನದಲ್ಲಿಯೇ ಮರುಗಿದವನಿಗೆ ಅವಳೊಂದಿಗೆ ಮಾತನಾಡುವವರೆಗೂ ಸಮಾಧಾನವಿದ್ದಂತಿರಲಿಲ್ಲ. ಇತ್ತ ಸೀತಮ್ಮನಿಗೆ ಧನ್ಯವಾದಗಳನ್ನು ತಿಳಿಸಿ ಅಲ್ಲಿಂದ ಪ್ರತಿದಿನ ಕ್ಷಮಾಳನ್ನು ಭೇಟಿಯಾಗುತ್ತಿದ್ದ ಸ್ಥಳಕ್ಕೆ ಬಂದು ಬಂಡೆಯ ಕಲ್ಲಿನ ಮೇಲೆ ಕುಳಿತು ಮೈತ್ರಿಗೆ ಕರೆ ಮಾಡಿ ವಿಷಯ ತಿಳಿಸಿದನು. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.